ಬ್ರೋ 5 ಸ್ನ್ಯಾಪ್ ಸ್ಟೋರಿ ಬಗ್ಗೆ ಕ್ಲಿಯರ್ ಆಗಿ ಹೇಳಿ ಅಂತ ಎಲ್ಲರೂ ಕಮೆಂಟ್ DM ಮಾಡಿದ್ರಿ. ನಾನು ಎಲ್ರಿಗೂ ಗೊತ್ತಿರುತ್ತೆ ಅಂತ ಲೈಟ್ ತಗೊಂಡಿದ್ದೆ, ಕೆಲವರಿಗೆ ಗೊತ್ತಿಲ್ಲ. ಸೊ ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಬೇಕು ಅಂದ್ರೆ ಹೆಡ್ಫೋನ್ ಹಾಕೊಂಡು ಕೇಳು, ಇಲ್ಲ ಅಂದ್ರೆ ಸ್ಕಿಪ್ ಮಾಡು. ಮತ್ತೆ ಎಲ್ಲರೂ ಹಂಗೆ ಇರಲ್ಲ ಅಂತ ಓವರ್ ಆಕ್ಷನ್ ತಂಗ್ಬೇಡ. ಸೊ ಇವರು 2 ವರ್ಷ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಕೆಲವು ರೀಸನ್ ಇಂದ ಜಗಳಗಳಾದವು. ಅವಳು ಇನ್ನೊಬ್ಬಂಗೆ ಕಮಿಟ್ ಆಗಿ ಅವನು ಬಾಯಲ್ಲಿ ಹಿಡ್ಕೊಂಡು ಇವನಿಗೆ ವಿಡಿಯೋ ಮಾಡಿ ಕಳ್ಸೋದು, ಜಲಸ್ ಫೀಲ್ ಆಗ್ಲಿ ಅಂತ. ನೋಡ್ ಮಗ, ಇದ್ರ ಬಗ್ಗೆ ಎಷ್ಟು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ಇದೇ ತರ ಸ್ಟೋರಿ ಅವ್ರಿಗೆ ತುಂಬಾ ಆಗ್ತಿದೆ, ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಇಂತ ಚಿನಾಲಿ ಮುಂಡವಕ್ಕೆ ಸೂಳೆ ಅಂದ್ರೂ ಸರಿ ಆಗ್ತಿಲ್ಲ ಅನ್ಸುತ್ತೆ. ಇನ್ನ ಅದಕ್ಕಿಂತ ದೊಡ್ಡ ನೇಮ್ ಏನಾದ್ರೂ ನೋಡ್ಬೇಕು. ಈ ಕಿತ್ತೋದೋಳು ಹೆಂಗೋ ಬಿಟ್ಟೋದ್ಲು, ಇವನ್ ಹೆಂಗೋ ನೋವಲ್ಲಿದ್ದಾನೆ ಅಂತ ಗೊತ್ತು ಅಂತದ್ರಲ್ಲಿ ಯಾವೊಂದೋ ಬಾಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡಿ ಕಳ್ಸೋ ಅವಶ್ಯಕತೆ ಇತ್ತ? ಎಲ್ಲ ಹುಡುಗರು ಹಂಗೆ ಇರಲ್ಲ ಚಿನ್ನ. ನಮ್ಮಂತ ಮೆಂಟ್ಲುಗಳಾದ್ರೆ ವೈರಲ್ ಮಾಡಿದ್ ಹೆಂಗ್ ದೇವ್ರ ಅನ್ಸದೆ. ಬಟ್ ಸ್ವಲ್ಪ ಜನ ಸೀರಿಯಸ್ ಆಗಿ ಲವ್ ಮಾಡ್ತಾ ಇರ್ತಾರೆ, ಪ್ರಾಣಕ್ಕಿಂತ ಹೆಚ್ಚಾಗಿ. ಅವ್ರ ಅಪ್ಪ ಅಮ್ಮನಿಗಿಂತ ನಿಮ್ಮನೆ ಜಾಸ್ತಿ ಲವ್ ಮಾಡ್ತಾ ಇರ್ತಾರೆ ಕಣ್ರೆ, ಸೂಳೆ ಮುಂಡರ. ಇವಾಗಿನ ಜನರೇಷನ್ ಹುಡುಗಿರಿಗೆ ಚೀಪ್ ಮೆಂಟಾಲಿಟಿ ಬಂದ್ಬಿಟ್ಟಿದೆ. ಹುಡುಗರು ಫೀಲಿಂಗ್ಸ್ ಅಂದ್ರೆ ಸಾಕು, ಆಟ ಆಡ್ಕೋತಾರೆ. ಇವನು ನನ್ನ ಪ್ರೀತಿಸ್ತಿದ್ದಾನೆ, ನಾನು ಏನ್ ಮಾಡಿದ್ರು ಇವನು ರಿಟರ್ನ್ ಏನು ಮಾಡಲ್ಲ ಅಂತ ಧೈರ್ಯ ಅಲ್ವಾ ನಿಮ್ಗೆ? ಬಟ್ ಎಲ್ರು ಆರ್ಟ್ ಸ್ಟ್ರಾಂಗ್ ಆಗಿರಲ್ಲ, ಸತ್ತೋಗ್ಬಿಡ್ತಾರೆ. ನಿಮ್ಮಿಂದ ಒಬ್ಬ ಸತ್ತೋದ್ರು ನಿಮಗೆ ಫರಕ್ ಆಗಲ್ಲ ಅಲ್ವಾ? ನಿಮ್ಗೆ ಅಷ್ಟು ತೆವಲು ಅನ್ನೋದಿದ್ರೆ ಹೊರಗೆ ಪ್ಲೇ ಬಾಯ್ಸ್ ಫುಲ್ ಆಗಿದ್ದಾರೆ, ಫ್ರಾಂಕ್ ಆಗಿ ಹೇಳ್ತಾರೆ ನಿನ್ನ ದೆಂಗಿ ಬಿಡ್ತೀನಿ ಅಂತ. ಯೂಸ್ ಮಾಡ್ಕೊಳ್ಳಿ ಡಾರ್ಲಿಂಗ್ಸ್. ನೀವು ಅಷ್ಟೇ ಒಂದ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಯಾರ ಜೊತೆನೂ ಡೀಪ್ ಆಗ್ಬೇಡಿ, ಯಾರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಒಂದ್ಸಲ ಹಿಂದೆ ತಿರುಗಿ ನೋಡ್ಕೊಳ್ಳಿ, ನಿಮ್ ಲೈಫ್ ಅರ್ಧ ಚಿತ್ರಾನ ಆಗೋಗ್ಬಿಟ್ಟಿರುತ್ತೆ. ನಿಮಗೆ ಈ ಲವ್ಡ ಅನ್ನೋ ಟೆನ್ಷನ್ಸ್ ಇದ್ರೆ ನಿಮ್ ಜೊತೆ ನಿಮ್ ಫ್ಯಾಮಿಲಿ ಕೂಡ ಶಾಟ ತರದೋಗುತ್ತೆ. ಮಾಡಿ, ಬೇಡ ಅಂತ ಹೇಳ್ತಿಲ್ಲ, ಎಷ್ಟ್ರಲ್ಲಿ ಇರ್ಬೇಕೋ ಅಷ್ಟ್ರಲ್ಲೇ ಇರ್ಬೇಕು. ನಾವ್ ಅನ್ಕೊಂಡಿದ್ ನಮಗ್ ಸಿಗೋವರೆಗೂ ಅಷ್ಟೇ. ಅದು ಸೆಕ್ಸೇ ಆಗ್ಲಿ, ಪ್ರೀತಿನೇ ಆಗ್ಲಿ, ದುಡ್ಡೇ ಆಗ್ಲಿ, ಏನಾದ್ರೂ ಆಗಿರ್ಲಿ, ಇರೋದ್ರಲ್ಲಿ ಸ್ಯಾಟಿಫೈ ಆಗಲ್ಲ. ಇರೋವರೆಗೂ ಎಂಜಾಯ್ ಮಾಡೋಣ. ಅದು ಒಂದ್ಸಲ ನಮ್ದಲ್ಲ, ಅದು ಬೇರೆಯವ್ರದ್ದು ಅಂತ ಗೊತ್ತಾದ್ರೆ ನಮ್ ಎಂಜಲೋ ಒಂದ್ ತಿಂತಿದ್ದಾನೆ, ನಾವು ಭಿಕ್ಷೆ ಹಾಕಿದೀವಿ ಅಂತ ಪ್ರೌಡ್ ಆಗಿ ಫೀಲ್ ಆಗ್ಬೇಕು ಅಷ್ಟೇ. ಬಿಟ್ರೆ ಅವಳು ನನ್ನ ಬಿಟ್ಟೋದ್ಲು, ಅವನು ಬಾಯಲ್ಲಿ ಇಟ್ಕೊಂಡ್ಲು ಅಂತ ಓವರ್ ಫೀಲ್ ಆಗೋ ಅವಶ್ಯಕತೆ ಇಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡು. ಬರ್ತೀನಿ, ಬಾಯ್.